Hello dear aspirants, welcome to Goldfinch IAS KS ಯೂಟ್ಯೂಬ್ ಚಾನಲ್ ಆರ್.ಟಿ. ನಗರ್ ಬೆಂಗಳೂರು. ಓಕೆ, ನಾವು ನಮ್ಮ ವಿಡಿಯೋ ಸರಣಿಗಳಲ್ಲಿ ಹಿಂದಿನ ವಿಡಿಯೋ ಸರಣಿಗಳಲ್ಲಿ ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ. ಓಕೆ, ಅದೇ ರೀತಿ ನಾವು ಮುಂದಿನ ವಿಡಿಯೋ ಸರಣಿಯಲ್ಲಿ ಅಥವಾ ಈ ವಿಡಿಯೋ ಸರಣಿಯಲ್ಲಿ ಮತ್ತೆ ಹೀಗೆ ನಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪ್ರಮುಖ ಕರೆಂಟ್ ಅಫೇರ್ಸ್ಗಳನ್ನು ನಾವೇನು ಮಾಡ್ತಾ ಹೋಗಬೇಕು ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಿರುವಂತಹ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ದಟ್ ಈಸ್ ಅಹಲ್ಯಾಬಾಯಿ ಹೋಳ್ಕರ್. ಎಸ್, ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಅಹಲ್ಯಾಬಾಯಿ ಹೋಳ್ಕರ್. ಓಕೆ, ಆದರೆ ಇತಿಹಾಸದಲ್ಲಿ ಬೇರೆ ರಾಜಮನೆತಗಳಂತೆ ಅಥವಾ ಬೇರೆ ಪ್ರಮುಖ ರಾಜರಂತೆ ಮಿಂಚದೆ ಅಥವಾ ಮುಖ್ಯವಾಹಿನಿಗೆ ಬರದೆ ಎಲೆಮರೆಯ ಕಾಯಿಯಂತೆ ತಮ್ಮ ಅಧಿಕಾರವನ್ನು ಪೂರೈಸಿ ತಮ್ಮ ಅಧಿಕಾರಾವಧಿಯಲ್ಲಿ ದೇಶದ ಅಭಿವೃದ್ಧಿಗೆ, ಹಿಂದೂ ಧರ್ಮದ ಅಭಿವೃದ್ಧಿಗೆ ಮತ್ತು ಕೆಲವೊಂದಿಷ್ಟು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಶ್ರಮಿಸಿದಂತಹ ಓರ್ವ ಮಹಿಳೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡಬೇಕು. ಹಾಗಿದ್ರೆ ಅಹಲ್ಯಾಬಾಯಿ ಹೋಳ್ಕರ್ ನಮ್ಗೆ ಎಲ್ಲಿ ಹೋಗ್ತಾರಪ್ಪ ಅಂತಂದರೆ ಮಧ್ಯಕಾಲೀನ ಭಾರತದ ಇತಿಹಾಸ ಅಂತ ಹೇಳಿ ಕರಿತೇವೆ ಅಥವಾ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ. ಎಸ್, ವೆರಿ ಇಂಪಾರ್ಟೆಂಟ್ಲಿ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಏನು ಮಾಡ್ತಾ ಹೋಗ್ತಾರೆ ಅಂದರೆ ಅಹಲ್ಯಾಬಾಯಿ ಹೋಳ್ಕರ್ ಬರ್ತಾರೆ. ಅಲ್ಲ ಸರ್, ಅಹಲ್ಯಾಬಾಯಿ ಹೋಳ್ಕರ್ ಅವರು ಮಿಡಿವಲ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಬರ್ತಾರೆ, ನೀವು ನೋಡಿದರೆ ಕರೆಂಟ್ ಅಫೇರ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಯಾಕಂತಂದರೆ ನಾವು ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ವರ್ಷದ ಜನ್ಮ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಒಬ್ಬ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಬರುವಂತಹ ರಾಣಿಯ 300ನೇ ವರ್ಷದ ಜನ್ಮ ದಿನಾಚರಣೆಯನ್ನು ನಾವು ಯಾವತ್ತೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಪ್ಪ ಅಂತಂದರೆ ಮೇ 31. ಎಸ್, ವೆರಿ ಇಂಪಾರ್ಟೆಂಟ್ಲಿ ಮೇ 31ಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ವರ್ಷದ ವೆರಿ ವೆರಿ ಇಂಪಾರ್ಟೆಂಟ್. ಎಸ್, 300ನೇ ವರ್ಷದ ಜನ್ಮ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ಅಹಲ್ಯಾಬಾಯಿ ಹೋಳ್ಕರ್ ಸುದ್ದಿಯಲ್ಲಿದ್ದಾರೆ. ಹೌದು, ಭಾರತದ ಮಣ್ಣಿನ ಪರಂಪರೆಯನ್ನು, ಮಣ್ಣಿನ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಶಿವಾಜಿ ಮಹಾರಾಜರು ಎಷ್ಟು ಹೋರಾಟ ಮಾಡ್ತಾರೋ ಅಷ್ಟೇ ಹೋರಾಟ ಮಾಡಿದಂಥ ಇನ್ನೋರ್ವ ದಿಟ್ಟ ಮಹಿಳೆ ಅಹಲ್ಯಾಬಾಯಿ ಹೋಳ್ಕರ್. ಒಂದು ಸಣ್ಣ ರಾಜ ಸಂಸ್ಥಾನದ ರಾಣಿಯಾಗಿ, ಅದರಲ್ಲೂ ವಿಧವೆಯಾಗಿ ಇಡೀ ತಮ್ಮ ಜೀವನವನ್ನೇ, ತಮ್ಮ ಅಧಿಕಾರಾವಧಿಯನ್ನೇ, ತಮ್ಮ ರಾಜ್ಯದ ಸಂಪತ್ತನ್ನೇ ಏನು ಮಾಡ್ತಾ ಹೋಗ್ತಾರಂತಂದರೆ ಭಾರತದ ಹಿಂದೂ ಧರ್ಮದ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ, ಭಾರತದ ಮಣ್ಣಿನ ಪರಂಪರೆಯನ್ನು ಏನು ಮಾಡಿದ ಉಳಿಸ್ಲಿಕ್ಕೆ ಮುಡುಪಾಗಿಡ್ತಾ ಹೋಗ್ತಾರೆ. ಅವರೇ ಅಹಲ್ಯಾಬಾಯಿ ಹೋಳ್ಕರ್. ಹೌದು, ಅವರ 300ನೇ ವರ್ಷದ ಜನ್ಮ ದಿನಾಚರಣೆಯನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಈ ವರ್ಷ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಎಸ್, ಇದೇ ಮೇ 30. ಎಸ್, ವೆರಿ ಇಂಪಾರ್ಟೆಂಟ್. ಇದೇ ಮೇ 30ಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜನ್ಮ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಅಹಲ್ಯಾಬಾಯಿ ಹೋಳ್ಕರ್ ಅವ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡಬೇಕಾಗಿದೆ. ಸೊ ಇಲ್ಲಿ we have an important article about ಅಹಲ್ಯಾಬಾಯಿ ಹೋಳ್ಕರ್ in our newspaper. ನಮ್ಮ ದಿನಪತ್ರಿಕೆಯಲ್ಲಿ ಬಂದಂಥ ಒಂದು ನ್ಯೂಸ್ ಪೇಪರ್ ಆರ್ಟಿಕಲಲ್ಲಿ ಇತ್ತು ಅಹಲ್ಯಾಬಾಯಿ ಹೋಳ್ಕರ್ ಅವ್ರ ಬಗ್ಗೆ. ಇದರಲ್ಲಿ ಸುಮಾರು ವಿಷಯಗಳು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ ಆಗೋದ್ರಿಂದ ನಾನು ನೇರವಾಗಿ ಏನು ಮಾಡ್ತಾ ಹೋಗ್ತಿದ್ದೀನಿ ಅಂತಂದರೆ ಆರ್ಟಿಕಲನ್ನೇ ಇಲ್ಲಿ ತಗೊಳ್ತಾ ಇದ್ದೀನಿ. ಓಕೆ, ಎಸ್, ಅಸಾಮಾನ್ಯ ಸಾಧಕಿ ಅಹಲ್ಯಾಬಾಯಿ ಹೋಳ್ಕರ್. ಎಸ್, ಒಬ್ಬ ಅಸಾಮಾನ್ಯ ಸಾಧಕಿ ಅಂತ ಕರಿತೀವಿ. ಎಸ್, ಒಂದು ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಅಹಲ್ಯಾಬಾಯಿ ಹೋಳ್ಕರ್ ಅವ್ರದ್ದು ನಾವು 300ನೇ ವರ್ಷ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಭಾರತ ಮಾತೆ ಗರ್ಭದಲ್ಲಿ ಕೇವಲ ಪುರುಷ ಪರಾಕ್ರಮಿಗಳಷ್ಟೇ ಅಲ್ಲದೆ ಧೀರೋನ್ನತ ಸಿಂಹಿಣಿಯರು ಜನಿಸಿದ್ದು ಶೌರ್ಯವನ್ನು ಮೆರೆದು ಹೋಗಿದ್ದಾರೆ ಅನ್ನುವಂತಹ ಬ್ಯೂಟಿಫುಲ್ ಸೆಂಟೆನ್ಸನ್ನು ರೈಟರ್ ಏನು ಮಾಡ್ತಿದ್ದಾರಪ್ಪ ಅಂದರೆ ಅಹಲ್ಯಾಬಾಯಿ ಹೋಳ್ಕರ್ ಕೊಡ್ತಾರೆ. ಅಂದರೆ ಭಾರತದ ಗರ್ಭದಲ್ಲಿ ಕೇವಲ ಪುರುಷ ಸಿಂಹಗಳೇ ಹುಟ್ಟಲಿಲ್ಲ, ಧೀರೋನ್ನತ ಮಹಿಳಾ ಸಿಂಹಿಣಿಯರು ಕೂಡ ಹುಟ್ಟಿದ್ರು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಎಸ್, ಹೌದು, ಏನಪ್ಪ ಅಂದರೆ ಹಿಂದುಳಿದ ಜಾತಿ ಹೆಣ್ಣು ಮಗಳೊಬ್ಬಳ ಅಸಾಮಾನ್ಯ ಸಾಧನೆ ಮಾಡಿ ದಂತಕಥೆಯಾಗಿರುವ ಅಹಲ್ಯಾಬಾಯಿ ಹೋಳ್ಕರ್ ಅವರನ್ನು ಇತಿಹಾಸ ಮರೆತಿರುವ ಏನಪ್ಪ ಅಂತಂದರೆ ಅನರ್ಘ್ಯ ರತ್ನ. ಅಂದರೆ ಇತಿಹಾಸದಲ್ಲಿ ಅಷ್ಟೊಂದು ಮುಖ್ಯವಾಗಿ ಬರಲಿಲ್ಲ. ಓಕೆ, ಮಹಾರಾಷ್ಟ್ರದ ಅಹಮದನಗರದ ಜಮ್ಖೇಡ್ನ ಚೌಂಡಿ ಎಂಬ ಹಳ್ಳಿಯ ಎಲ್ಲಿ ವೆರಿ ಇಂಪಾರ್ಟೆಂಟ್ ಮಹಾರಾಷ್ಟ್ರದ ಅಹಮದನಗರ. ಎಸ್, ನೆನಪಿಟ್ಕೋಬೇಕು. ಮಹಾರಾಷ್ಟ್ರದ ಅಹಮದನಗರದ ಜಮಖೇಡನ ಚೌಂಡಿ ಎಂಬ ಹಳ್ಳಿಯಲ್ಲಿ ಯಾರು ಮಾಕೋಂಜಿರಾವ್ ಮತ್ತು ಸುಶೀಲಾರಾವ್ ಸಿಂಧಿಯಾ. ತಂದೆ ಮಾಕೋಂಜಿರಾವ್, ತಾಯಿ ಸುಶೀಲಾರಾವ್ ಸಿಂಧಿಯಾ. ಎಸ್, ವೆರಿ ಇಂಪಾರ್ಟೆಂಟ್. ತಂದೆ ಮಾಕೋಂಜಿರಾವ್, ತಾಯಿ ಸುಶೀಲಾ
ರಾವ್ ಸಿಂಧ್ಯ ದಂಪತಿಗಳ ಮಗಳಾಗಿ, ವೆರಿ ಇಂಪಾರ್ಟೆಂಟ್, ಮಗಳಾಗಿ 1725 ಮೇ 31, ವೆರಿ ಇಂಪಾರ್ಟೆಂಟ್, 1725 ಮೇ ಮೇ 31ಕ್ಕೆ ಅಹಲ್ಯಾಬಾಯಿ ಅವರು ಜನಿಸ್ತಾರೆ. ಮರಾಠ ಪೇಶ್ವೆ 1ನೇ ಬಾಜಿರಾಯನ ದಂಡನಾಯಕನಾಗಿದ್ದಂತಹ ಮಾಳ್ವ ಇಂದ್ರಪ್ರಸ್ಥದ ದಳಪತಿ ಮಹಲ್ ರಾವನ ಮಗ ಖಂಡೇರಾಯರೊಂದಿಗೆ, ಅಂದರೆ ಇಲ್ಲಿ ನೋಡ್ರಿ 1725 ಮೇ 31ರಂದು ಅಹಲ್ಯಾಬಾಯಿ ಜನಿಸ್ತಾರೆ. ಸೊ ತದನಂತರ ಇವರನ್ನು ತಮ್ಮ ತಮ್ಮ 8ನೇ ವಯಸ್ಸಿನಲ್ಲಿ ಯಾರಿಗೆ ಕೊಟ್ಟು ಮದುವೆ ಮಾಡ್ತಾರಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟ್ಲಿ ದಳಪತಿ ಮಹಲ್ ರಾವ ಮಗ ಖಂಡೇರಾಯನೊಂದಿಗೆ. ಯಾರು? ದಳಪತಿ ಮಹಲ್ ರಾಯನ ಮಗ ಮಲಹರ ರಾವ್ ಮಗ. ಯಾರು? ಮಲಹರ ರಾವ್ ಮಗ ಖಂಡೇರಾಯರೊಂದಿಗೆ ಇವರನ್ನು ಯಾವಾಗ 1733 ಮೇ 14, 1733 ಮೇ 14ರಂದು ತಮ್ಮ 8ನೇ ವಯಸ್ಸಿನಲ್ಲಿ ಇವರನ್ನ ಮದುವೆ ಮಾಡಿಕೊಡ್ತಾರೆ. ಯಾರಾಗಿದ್ರು ಅಂದರೆ 1ನೇ ಪೇಶ್ವೆ 1ನೇ ಬಾಜಿರಾಯನ ದಂಡನಾಯಕನಾಗಿದ್ದ ಮಾಳ್ವ ಪ್ರಸ್ಥಭೂಮಿಯ ದಳಪತಿ ಮಲಹರ ರಾವ್ ಅವ್ರ ಮಗ. ಓಕೆ, ಸೊ ಹಾಗಿದ್ರೆ ಇದ್ರ ಜೊತೆಗೆ ಏನಪ್ಪ ಅಂತಾರೆ, ಯುದ್ಧ ಕಲೆ, ಬಂದೂಕು, ಸಿಡುಮದ್ದು, ಪಿರಂಗಿ ಬಳಸುವ ವಿಧಾನದ ಬಗ್ಗೆ, ವೇದ, ಉಪನಿಷತ್ತು, ಭಾಗವತ, ಮಹಾಭಾರತ, ರಾಮಾಯಣ ಅಧ್ಯಯನದ ಜೊತೆಗೆ ರಾಜಕೀಯ ಆಡಳಿತ ತರಬೇತಿಯನ್ನು ಮಾವನಿಂದ ಪಡ್ಕೋತಾಳೆ. ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕನಿಷ್ಠ ಶಕ್ತಿ ಬಳಸಿ ಗರಿಷ್ಠ ಪ್ರಯೋಜನ ಪಡೆಯಬೇಕೆನ್ನುವ ಮಾವನ ತತ್ವವನ್ನು ತಮ್ಮ ಕೊನೆಯವರೆಗೂ ಕೂಡ ನಡೆಸ್ಕೊತ ಹೋಗ್ತಾರೆ. ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂತಂದರೆ ಗಂಡನನ್ನು ಕಳೆದುಕೊಂಡಂಥ ಸಮಯದಂದರೆ ತಾವು ತಮ್ಮ ಅತ್ಯಂತ ಸಣ್ಣ ವಯಸ್ಸಿನಲ್ಲಿಯೇ ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಗಂಡನನ್ನು ಕಳ್ಕೊಂಡು ವಿಧವೆ ಆಗ್ತಾರೆ. ವಿಧವೆಯಾಗಿ ಇವರು ಸತಿಗೆ ಹೋಗಬೇಕು ಅಂದರೆ ಸತಿ ಸಹಗಮನ ಪದ್ಧತಿನ ಆಚರಿಸ್ಬೇಕು ಅನ್ನುವಂಥದ್ದನ್ನು ಸ್ವತಃ ಮಾವನೇ ಏನು ಮಾಡ್ತಾ ಹೋಗ್ತಾರಂತಂದರೆ ತಡಿತಾರೆ. ಓಕೆ, ಇಲ್ಲಿ ನೋಡಿ, ಇವರ 1745ರಲ್ಲಿ ಮಗ ಮಾಲೇರಾವ್ ಮತ್ತು 1748ರಲ್ಲಿ ಮಗಳು ಮುಕ್ತಾಬಾಯಿ ಜನಿಸ್ತಾರೆ. ಇವ್ರಿಗಿಬ್ಬರು ಜನ ಮಕ್ಕಳು. ಅವರು ಮಾಲೇರಾವ್ ಮಗ ಮತ್ತು ಮುಕ್ತಾಬಾಯಿ ಮಗಳು. ಓಕೆನಾ? 1754 ಖಂಡೇರಾಯ ರಾಜಸ್ಥಾನದ ಭರತಪುರದ ಕುಂಬೇರಿಯ ಚಾರ್ಟರ್. ನೋಡ್ರಿ, 1754 ಖಂಡೇರಾಯ ಅಂದರೆ ಅವರ ಪತಿ ಖಂಡೇರಾಯ ರಾಜಸ್ಥಾನದ ಭರತಪುರ ಕುಂಬೇರಿಯ ಜಾಟ್ರ ಸೂರಜಮಲ ಕೋಟೆಯ ಮೇಲೆ ದಾಳಿ ಮಾಡಿದ ಸಮಯದಲ್ಲಿ ಮರಣವನ್ನು ಹೊಂದ್ತಾರೆ. ಯಾವಾಗ? 1754. ಓಕೆನಾ? ಸೊ ಹಾಗಾಗಿ ಗಂಡ ತೀರ್ಕೊಂಡಾದ್ಮೇಲೆ ಸತಿಯನ್ನು ಅನುಸರಿಸಬೇಕು ಅನ್ನುವಂಥದ್ದು ಆಕೆಯ ಆಲೋಚನೆಗಳನ್ನು ಸ್ವತಃ ಮಾವ ಏನು ಮಾಡ್ತಾರಪ್ಪ ತಡೆ ಹಿಡಿದು ಆಕೆಗೆ ರಾಜ್ಯದ ಉಸ್ತುವಾರಿಯನ್ನು ವಹಿಸ್ತಾರೆ. ಇಲ್ಲಿಂದ ಏನಾಗ್ತಾ ಹೋಗ್ತಾರಪ್ಪ ಅಂತಂದರೆ ಇವರು ರಾಜಕೀಯವಾಗಿ ಬೆಳೀತಾ ಹೋಗ್ತಾರೆ. ಮಾನಸಿಕವಾಗಿ ಮಂದಗಾಮಿಯಾಗಿದ್ದ ಮಗ ಮಾಲೇರಾವ್ ಆದರೆ ಈಕೆಯ ಮಗ ಯಾರು? ಮಾಲೇರಾವ್ಗೆ ಏನಾಗಿತ್ತು ಅಂತಂದರೆ ಮಾನಸಿಕ ಅಸ್ವಸ್ಥತೆ ಇದ್ದಿದ್ದರಿಂದ ಈಕೆಯೇ ಆಡಳಿತವನ್ನು ಮುನ್ನಡೆಸಬೇಕಾಗಿದ್ದು ಅನಿವಾರ್ಯ ಬರುತ್ತದೆ. ಓಕೆನಾ? ಹಾಗಾಗಿ 1767 1/12/1767ರಲ್ಲಿ ತಮ್ಮ 42ನೇ ವಯಸ್ಸಿನಲ್ಲಿ ಏನಾಗ್ತಾರಪ್ಪ ಅಂದರೆ ಮಹಾರಾಣಿ ಆಗ್ತಾರೆ. ಮಹಾರಾಣಿಯಾಗಿ ಅನೇಕ ಹಳ್ಳಿಗಳಿಗೆ ಕೆರೆ ಕಟ್ಟೆಗಳನ್ನು ಕಟ್ಟಿಸುವ ಮುಖಾಂತರ ರೈತರಿಗೆ ಅನುಕೂಲವಾಗ್ತಾ ಹೋಗ್ತಾಳೆ. ಜೊತೆಗೆ ಇವರ ಕಂದಾಯ ಪದ್ಧತಿಗಳೇನಾಗಿದ್ವು ಅಂತಂದರೆ ಇವರು ಅಹಲ್ಯಾಬಾಯಿ ಹೋಳ್ಕರ್ ಅವರು ಇಂಟ್ರಡ್ಯೂಸ್ ಮಾಡಿದಂಥ ಕಂದಾಯ ಪದ್ಧತಿಗಳೇನಾಗಿದ್ವು ಅಂತಂದರೆ ರೈತ ಸ್ನೇಹಿಯಾಗಿದ್ವು. ಜೊತೆಗೆ ಇವರು ಮುಖ್ಯವಾಗಿ ಏನಪ್ಪ ಅಂತಂದರೆ ಇವ್ರಿಗೆ ಸಾಕ್ಷಾತ್ ದೇವತೆಯಾಗಿ ಆ ರಾಜ್ಯದ ಜನರಿಗೆ ಇವ್ರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಕಾಣಿಸ್ತಾ ಹೋಗ್ತಾರೆ. ಅಂದರೆ ಅಷ್ಟೊಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ತಮ್ಮ ರಾಜ್ಯದಲ್ಲಿ ರೇಷ್ಮೆ ಉದ್ಯಮಗಳನ್ನು ಅಭಿವೃದ್ಧಿಪಡಿಸುವುದು, ಕಾರ್ಮಿಕರಿಗೆ ನೆರವು ನೀಡುವುದು, ಸೀರೆ ನೇಯ್ಗೆ ಮಾಡುವಂತಹ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದು. ಸೊ ಈ ರೀತಿಯಾಗಿ ಸುಮಾರು ಆರ್ಥಿಕ ಚಟುವಟಿಕೆಗಳನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಅಹಲ್ಯಾಬಾಯಿ ಹೋಳ್ಕರ್ ಕೊಳ್ತಾ ಹೋಗ್ತಾರೆ. ಇದರೊಂದಿಗೆ ಸಾಮಾನ್ಯ ಗ್ರಾಮೀಣ ಭಾಗವಾದಂಥ ಇಂದ್ರಪುರಿ ಅಂದರೆ ಇವತ್ತಿನ ಫೇಮಸ್ ಇಂದೋರ್ ಸಿಟಿ ಏನು ನೋಡ್ತೀವಲ್ಲ, ಇದು ಹಿಂದಿನ ಕಾಲದಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಒಂದು ಇಂದೋಪುರಿ ಅನ್ನುವಂಥ ಸಣ್ಣ ಹಳ್ಳಿಯಾಗಿತ್ತು. ಓಕೆ, ಇಂದೋಪುರಿ ಎಂಬುವಂತಹ ಹಳ್ಳಿಯನ್ನು ಇವರೇನು ಮಾಡ್ತಾ ಹೋಗ್ತಾರಪ್ಪ ಅಂತಂದರೆ ಒಂದು ನಗರವನ್ನಾಗಿ ಕೈಗಾರಿಕೆಗಳು, ಕರಕುಶಲ ಕೈಗಾರಿಕೆಗಳು, ಜವಳಿ ಕೈಗಾರಿಕೆಗಳು, ರೇಷ್ಮೆ, ಹೀಗೆ ಅನೇಕ ಆರ್ಥಿಕ ಚಟುವಟಿಕೆಗಳನ್ನು ಏನು ಮಾಡ್ತಾ ಹೋಗ್ತಾರೆ ಅಂದರೆ ಕೈಗೊಳ್ತಾ ಹೋಗ್ತಾರೆ. ಇದ್ರ ಜೊತೆಗೆ ಉತ್ತಮ ನ್ಯಾಯ ತೀರ್ಮಾನವನ್ನು ಸಹ ಏನು ಮಾಡ್ತಾ ಹೋಗ್ತಾರೆ ಅಂದರೆ ಅಹಲ್ಯಾಬಾಯಿ ಹೋಳ್ಕರ್ ನೀಡ್ತಾ ಹೋಗ್ತಾರೆ. ವೆರಿ ಇಂಪಾರ್ಟೆಂಟ್. ಅಂದರೆ ಒಂದಾನೊಂದು ಕಾಲದಲ್ಲಿ ಇಸ್ಲಾಂ ದಾಳಿಕೋರರ ದಾಳಿಗೆ
ಹಾಳಾಗಿ ಹೋಗಿದ್ದಂತಹ ಅಥವಾ ನೆಲಸಮವಾದಂತಹ ಸುಮಾರು ದೇವಾಲಯಗಳನ್ನು ಅಹಲ್ಯಾಬಾಯಿ ಹೋಳ್ಕರ್ ಅವ್ರು ಏನು ಮಾಡ್ತಾ ಹೋಗ್ತಾರೆ ಅಂದರೆ ಜೀರ್ಣೋದ್ಧಾರ ಮಾಡ್ತಾ ಹೋಗ್ತಾರೆ. ಅಂದರೆ 16 ಕೋಟಿ ಖರ್ಚು ಮಾಡ್ತಾ ಹೋಗ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಅವತ್ತಿನ ಕಾಲಕ್ಕೆ ಮಿಡವಲ್ ಇಂಡಿಯನ್ ಹಿಸ್ಟ್ರಿ ಸಮಯದಲ್ಲಿ 16 ಕೋಟಿಯನ್ನು ಖರ್ಚು ಮಾಡ್ತಾರೆ. ಇದು ತಮ್ಮ ವೈಯಕ್ತಿಕ ಹಣವನ್ನು ಎದಕ್ಕೋಸ್ಕರ ಖರ್ಚು ಮಾಡ್ತಾ ಹೋಗ್ತಾರೆ ಅಂತಂದರೆ ಭಾರತದ ಹಿಂದೂ ಧರ್ಮದ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕಾಗಿ ಏನು ಮಾಡ್ತಾ ಹೋಗ್ತಾರೆ ಅಂದರೆ ಖರ್ಚು ಮಾಡ್ತಾ ಹೋಗ್ತಾರೆ. ಹೌದು, ವೆರಿ ಮುಖ್ಯವಾಗಿ ಮೊಹಮ್ಮದ್ ಗೋರಿಯ ಆದೇಶದಂತೆ ಕುತುಬುದ್ದೀನ್ ವಿನಾಶಗೊಳಿಸಿದ್ದಂಥ ಕಾಶಿ ವಿಶ್ವನಾಥ ದೇವಾಲಯ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ನಾವೇನು ಕಾಶಿ ವಿಶ್ವನಾಥ ದೇವಾಲಯವನ್ನು ನೋಡ್ತಾ ಇದ್ದೀವಿ, ಇವತ್ತು ಕಾಶಿ ಕಾರಿಡಾರನ್ನು ನೋಡ್ತಾ ಇದ್ದೀವಿ. ಒನ್ ಆಫ್ ದಿ ಮೋಸ್ಟ್ ಏನಪ್ಪ ಅಂತಂದರೆ ಫೇಮಸ್ ಯಾತ್ರಾ ಸ್ಥಳ ಅಂತ ನೋಡ್ತಾ ಇದ್ದೀವಿ. ಆ ಕಾಶಿ ವಿಶ್ವನಾಥ ದೇವಾಲಯವನ್ನು ಮೊಹಮ್ಮದ್ ಗೋರಿಯ ಆದೇಶದಂತೆ ಕುತುಬುದ್ದೀನ್ ಏನು ಮಾಡ್ತಾ ಹೋಗ್ತಾನಪ್ಪ ಅಂತಂದರೆ ನಾಶ ಮಾಡಿದ್ದ. ಅಲ್ಲಿಗೆ ನಮ್ಮ ಸೋಮನಾಥ ದೇವಾಲಯ ಕಾಶಿ ವಿಶ್ವನಾಥ ದೇವಾಲಯ ಏನಾಗುತ್ತೆ ಅಂದರೆ ನೆಲಸಮ ಆಗುತ್ತೆ. ತದನಂತರ ಅದನ್ನು ರಜಪೂತ ಮಹಾರಾಜ ಮಾನಸಿಂಗ್, ವೆರಿ ಇಂಪಾರ್ಟೆಂಟ್, ತದನಂತರ ಅದನ್ನು ರಜಪೂತ ಮಹಾರಾಜ ಮಾನಸಿಂಗ್ ಏನು ಮಾಡ್ತಾ ಹೋಗ್ತಾನೆ ಅಂತಂದರೆ ಜೀರ್ಣೋದ್ಧಾರ ಮಾಡ್ತಾನೆ. ಆದರೆ 1669 ಮೊಘಲ ರಾಜ ಔರಂಗಜೇಬ ಮತ್ತೊಮ್ಮೆ ಇದನ್ನು ನಾಶ ಮಾಡ್ತಾನೆ. ಯಾವಾಗ ಮೊಘಲರ ದೊರೆ ಔರಂಗಜೇಬ ಇದನ್ನು ನಾಶ ಮಾಡಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂತಂದರೆ ಜ್ಞಾನವಾಪಿ ಮಸೀದಿ ನಿರ್ಮಿಸ್ತಾನೆ. ಅಂದರೆ ಮತ್ತೊಮ್ಮೆ 2ನೇ ಬಾರಿಗೆ ಏನಾಗ್ತದೆ ಅಂದರೆ ನಮ್ಮ ವಿಶ್ವನಾಥ ದೇವಾಲಯ ನೆಲಸಮ ಆಗುತ್ತೆ. ಅವತ್ತು ಆ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಇವತ್ತಿಗೂ ಭಾರತದ ಇತಿಹಾಸದಲ್ಲಿ ವಿಶ್ವನಾಥ ದೇವಾಲಯವನ್ನು ಅಚ್ಚಳಿಯದೆ ಬೆಳೆಸಿದ್ದು ಯಾರಪ್ಪ ಅಂತಂದರೆ ಅಹಲ್ಯಾಬಾಯಿ ಹೋಳ್ಕರ್. ಹೌದು, ತಾವೇನು ಮಾಡ್ತಾರಪ್ಪ ಅಂತಂದರೆ 1780ರಲ್ಲಿ ನವಾಬನಿಗೆ ಪತ್ರ ಬರೆದು ದೇವಸ್ಥಾನ ನಿರ್ಮಿಸೋಕ್ಕೆ ಪರ್ಮಿಷನ್ ತೊಗೊಂಡು ಏನು ಮಾಡ್ತಾ ಅಂದರೆ 1785 ಯಾವಾಗ 1785ರಲ್ಲಿ ಕಾಶಿ ವಿಶ್ವನಾಥ ದೇವಾಲಯವನ್ನು ಮತ್ತೊಮ್ಮೆ ಏನು ಮಾಡ್ತಾರೆ ಅಂದರೆ ಕಟ್ತಾರೆ. ಓಕೆ, ಹೀಗೆ ಸುಮಾರು ದೇವಾಲಯಗಳು 1887ರಲ್ಲಿ ಬಿಹಾರದ ಗಯದ ವಿಷ್ಣುಪಾದ ದೇವಾಲಯ, 12 ಜ್ಯೋತಿರ್ಲಿಂಗ, ಪೂರಿ, ಬನವಾಸಿ, ಗೋಕರ್ಣ, ಕಠ್ಮಂಡು, ಹೀಗೆ 4000 ದೇವಾಲಯಗಳನ್ನು ಇವರೇನು ಮಾಡ್ತಾ ಹೋಗ್ತಾರಪ್ಪ ಅಂತಂದರೆ ಜೀರ್ಣೋದ್ಧಾರ ಮಾಡ್ತಾ ಹೋಗ್ತಾರೆ. ವೆರಿ ಇಂಪಾರ್ಟೆಂಟ್ಲಿ ತೆರೆದ ಹಸ್ತ ಮತ್ತು ಮುಕ್ತ ಹೃದಯದಿಂದ ಭಾರತದ 43 ನಗರಗಳಲ್ಲಿ 34 ಪವಿತ್ರ ದೇವಾಲಯಗಳಿಗೆ ಪ್ರತಿ ವರ್ಷ ಶಿವರಾತ್ರಿ ಸಂದರ್ಭದಲ್ಲಿ ಗಂಗಾಜಲ ವಿತರಿಸುವಂಥ ಪದ್ಧತಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಇದರ ಜೊತೆಗೆ ಇಷ್ಟೆಲ್ಲ ಅಚ್ಚಳಿಯದೆ ಸಾಧನೆ ಮಾಡಿದಂಥ ಅಹಲ್ಯಾಬಾಯಿ ಹೋಳ್ಕರ್ 1795 13/8ನೇ ತಿಂಗಳದಂದು ತಮ್ಮ 70ನೇ ವಯಸ್ಸಿನಲ್ಲಿ ಏನಾಗ್ತಾ ಹೋಗ್ತಾರಪ್ಪ ಅಂದರೆ ಮರಣವನ್ನು ಹೊಂದ್ತಾರೆ. ಹೌದು, ಅಂದರೆ ಭಾರತದ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಕೆಲವೊಂದಿಷ್ಟು ಈ ಮಣ್ಣಿನ ಸಂಸ್ಕೃತಿಯನ್ನು, ಪರಂಪರೆಯನ್ನು, ಆಚಾರ ವಿಚಾರಗಳನ್ನು ಉಳಿಸ್ಲಿಕ್ಕೆ ಎಷ್ಟು ಪುರುಷ ರಾಜರು ಹೋರಾಟ ಮಾಡಿದ್ರು ಅಷ್ಟೇ ಸಾಧನೆ ಮಾಡಿದ್ದು ಅಹಲ್ಯಾಬಾಯಿ ಹೋಳ್ಕರ್. ಇನ್ನೊಂದು ಹೆಜ್ಜೆ ಮುಂದೋಗಿ ಆ ರಾಜರಿಗಿಂತ ಗುಲಗಂಜಿಯಷ್ಟು ಹೆಚ್ಚು ಮಾಡಿದ್ದು ಅಹಲ್ಯಾಬಾಯಿ ಹೋಳ್ಕರ್ ಅಂದರೆ ತಪ್ಪಾಗುವುದಿಲ್ಲ. ಓಕೆ, ಹೀಗಾಗಿ ಇವರನ್ನು ನೆನಪು ಮಾಡ್ಕೊಳ್ಳೋ ಉದ್ದೇಶ ಏನಾಗಿತ್ತು ಈ ಸಲ ಅಂದರೆ ಅವರ 300ನೇ ವರ್ಷದ ಜನ್ಮ ದಿನಾಚರಣೆಯನ್ನು ಇದೇ ಮೇ 31ಕ್ಕೆ ನಾವು ಆಚರಣೆ ಮಾಡಿದ್ವಿ. ಸ್ನೇಹಿತರೆ, ಇದಿಷ್ಟು ಅಹಲ್ಯಾಬಾಯಿ ಹೋಳ್ಕರ್ ಅವರಿಗೆ ಸಂಬಂಧಪಟ್ಟಂಥ ಕರೆಂಟ್ ಅಫೇರ್ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಆದಂತಹ ಕರೆಂಟ್ ಅಫೇರ್ನೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ನಮ್ಮ ನೀವೇನಾದರೂ ಹಿಂದಿರುವಂಥ ನಮ್ಮ ಈ ಮೊದಲಿನ ವಿಡಿಯೋಗಳನ್ನು ನೋಡಿರಲಿಲ್ಲ ಅಂತಂದರೆ ಹೋಗಿ ನೋಡಿ, ಇಂಪಾರ್ಟೆಂಟ್ ಮಾಹಿತಿನ ನೋಟ್ ಮಾಡಿಕೊಂಡ್ರೆ ಪರೀಕ್ಷೆಗೆ ಹೆಲ್ಪ್ ಆಗುವುದು ಅಂತ ಹೇಳ್ತಾ ಈ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.